ಲಾಸ್ಟ್ ವೀಕ್ ನಾನು ಒಂದು HTML ಮತ್ತು CSS ಇದು ಕ್ರ್ಯಾಶ್ ಕೋರ್ಸ್ ಮಾಡಿದ್ದೆ. ಆವಾಗ ಕೆಲವರು ನನ್ನ ಹತ್ರ ಕಮೆಂಟಲ್ಲಿ ಕೇಳಿದ್ರು, ಅದನ್ನು ಯಾವ ರೀತಿ ನಾವು ಅದನ್ನು ಹೋಸ್ಟ್ ಮಾಡ್ಬೋದು ಅಥವಾ ರಿಲೀಸ್ ಮಾಡ್ಬೋದು ವೆಬ್ಸೈಟನ್ನು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ನೀವು ವೆಬ್ಸೈಟನ್ನು ಹೋಸ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಯಾರಾದ್ರು ನಿಮ್ಮ ಕ್ಲೈಂಟ್ಸ್ ಇದ್ದಾರೆ ಅವರಿಗೆ ಕಳಿಸಿ ನಿಮ್ಮ ವರ್ಕನ್ನು ಶೋಕೇಸ್ ಹೇಗೆ ಮಾಡ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಇದಂತ ನೀವು ಎಂತ ಪೇ ಮಾಡುವ ಅಗತ್ಯ ಇಲ್ಲ. ಅಂದರೆ ನೀವೀಗ ಗೋಡ್ಯಾಡಿ ಅದು ಇದೆಲ್ಲ ಕೇಳಿರ್ಬೋದು, ಅವರಿಗೆಲ್ಲ ಪೇ ಮಾಡಲಿಕ್ಕೆ ಇರ್ತದೆ. ಬಟ್ ನಾವು ಮಾಡುವ ಮೆಥಡಲ್ಲಿ ಪೇ ಮಾಡಲಿಕ್ಕಿಲ್ಲ, ಇದು ಅಬ್ಸಲ್ಯೂಟ್ಲಿ ಫ್ರೀ ಆಗಿರ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಇದನ್ನು ಯೂಸ್ ಮಾಡ್ಬೋದು. ಈಗ ಎಂತ ಡಿಲೇ ಮಾಡಿದ್ರೆ ನಾವು ಡೈರೆಕ್ಟ್ ಇದನ್ನು ರಿಲೀಸ್ ಮಾಡಲಿಕ್ಕೆ ಟ್ರೈ ಮಾಡುವ. ಸೊ ನೀವು ಲಾಸ್ಟ್ ವೀಕ್ ನನ್ನ ಕ್ರ್ಯಾಶ್ ಕೋರ್ಸ್ ಮಾಡಿದರೆ ನೀವು ಆಲ್ರೆಡಿ ಈ ವೆಬ್ಸೈಟನ್ನು ಬಿಲ್ಡ್ ಮಾಡಿದ್ದೀರಿ. ಈ ವೆಬ್ಸೈಟನ್ನು ಯೂಸ್ ಮಾಡುವ ನೀವು ಬಿಲ್ಡ್ ಮಾಡಿದ್ದು. ಇಫ್ ಜಸ್ಟ್ ಇನ್ ಕೇಸ್ ನೀವು ಬಿಲ್ಡ್ ಮಾಡಿ ಇರೋದಿದ್ರೆ ನೀವು ಈ ವೆಬ್ಸೈಟಿಗೆ ಹೋಗಬೇಕು. ಇದರ ಲಿಂಕನ್ನು ನಾನು ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಇದು ಗಿಟ್ ಹಬ್. ಈ ಗಿಟ್ ಹಬ್ ವೆಬ್ಸೈಟಿಗೆ ಬಂದು ಇಲ್ಲಿ ನೀವು ಡೌನ್ಲೋಡ್ ಜಿಪ್ ಅಂತೇಳಿ ಕ್ಲಿಕ್ ಕೊಟ್ಟರೆ ನಿಮಗೆ ಲಾಸ್ಟ್ ವೀಕ್ ನಾನು ಎಂತ ಕೋಡ್ ಮಾಡಿದೆ ಅದರ ಫೈಲ್ ನಿಮಗೆ ಸಿಗ್ತದೆ. ಈ ಫೈಲನ್ನು ನೀವು ಯೂಸ್ ಮಾಡಿ ಅದನ್ನು ನಾವು ರಿಲೀಸ್ ಮಾಡುವ. ಮತ್ತು ನಿಮಗೆ ಯಾವ್ದಾದ್ರು ನೀವು ಇನ್ ಫ್ಯೂಚರಲ್ಲಿ ಯಾವ್ದಾದ್ರು ವೆಬ್ಸೈಟ್ ಬಿಲ್ಡ್ ಮಾಡ್ತೀರಲ್ಲ, ಆ ವೆಬ್ಸೈಟನ್ನು ಸಹ ನೀವು ಇದೇ ರೀತಿ ರಿಲೀಸ್ ಮಾಡ್ಬೋದು ಇಫ್ ಅದು HTML ಮತ್ತು CSS ಆಗಿದ್ದರೆ. ಸೊ ಇವತ್ತು ನಾವು ಯೂಸ್ ಮಾಡುವ ಟೂಲ್ ಇದು ಹೆಸರು ನೆಟ್ಲಿಫೈ ಡ್ರಾಪ್ ಅಂತ. ಸೊ ಇದು ಕ್ವಿಕ್ಕಾಗಿ ರಿಲೀಸ್ ಮಾಡ್ತೇವೆ. ಬಟ್ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀವು ವಿಡಿಯೋನ ಎಂಡ್ ತನಕ ನೋಡಿ, ನಾನು ನಿಮಗೆ ಇದನ್ನು ಯಾವ ರೀತಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಂತೇಳಿ ಸಹ ಹೇಳಿಕೊಡ್ತೇನೆ. ಸೊ ಈಗ ಫಸ್ಟಿಗೆ ಇದು ನೀವು netlify.drop ಅಂತೇಳಿ ಒಂದು ವೆಬ್ಸೈಟಿಗೆ ಬರಬೇಕು. app.netlify.com/drop ಅಂತ. ಈ ಲಿಂಕನ್ನು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೇನೆ. ಸೊ ಹಾಗಾಗಿರೋದ್ರಿಂದ ನೀವಂತ ಬಹ್ಯಾಟ್ ಮಾಡುವ ಅಗತ್ಯ ಇಲ್ಲ. ಡೈರೆಕ್ಟ್ ಆ ಲಿಂಕನ್ನು ಕ್ಲಿಕ್ ಕೊಟ್ಟರೆ ಈ ವೆಬ್ಸೈಟಿಗೆ ಮುಟ್ತದೆ. ಸೊ ಇಲ್ಲಿ ಬಂದು ನೀವು ಇಲ್ಲಿ ಈಗ ಬ್ರೌಸ್ ಅಪ್ಲೋಡ್ ಅಂತೇಳಿ ಕ್ಲಿಕ್ ಕೊಟ್ಟರೆ ನಿಮಗೆ ಡೈರೆಕ್ಟ್ ನೀವು ಫೋಲ್ಡರ್ ಸೆಲೆಕ್ಟ್ ಮಾಡಲಿಕ್ಕೆ ಹೇಳ್ತದೆ. ನಾನು ಇದನ್ನು ವೆಬ್ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಸೇವ್ ಮಾಡಿದ್ದೇನೆ. ಸೊ ಹಲೋ HTML CSS ಅಂತೇಳಿ ನಾನು ಕ್ರಿಯೇಟ್ ಮಾಡಿದ್ದ ಫೋಲ್ಡರ್. ನೀವು ಸಹ ಇದೇ ರೀತಿ ಕ್ರಿಯೇಟ್ ಮಾಡಿರ್ಬೋದು. ಇಫ್ ಇರೋದಿದ್ರೆ ನಿಮಗೆ ಬೇರೆ ಯಾವುದಾದ್ರು HTML ಫೈಲ್ ಅಥವಾ ನೀವು ಜಿಪ್ಪನ್ನು ಡೌನ್ಲೋಡ್ ಮಾಡಿದ್ದೀರಲ್ಲ ಆಗ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸಹ ಇದೇ ರೀತಿ ಫೋಲ್ಡರನ್ನು ನೀವು ರಿಲೀಸ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಅಪ್ಲೋಡ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಅದು ಅಪ್ಲೋಡ್ ಮಾಡ್ಬೋದಾ ಅಂತ ಕೇಳ್ತದೆ. ಅಪ್ಲೋಡ್ ಅಂತೇಳಿ ಕ್ಲಿಕ್ ಕೊಡ್ತೇನೆ. ಸೊ ಅದೀಗ ಅಪ್ಲೋಡ್ ಆಗ್ತಾ ಉಂಟು. ಓಕೆ, ಸೊ ಅಪ್ಲೋಡ್ ಸಕ್ಸಸ್ಫುಲ್ ಅಂತೇಳಿ ಬಂತು. ಈಗ ನಾನು ಈ ಲಿಂಕನ್ನು ಕ್ಲಿಕ್ ಕೊಟ್ಟರೆ ಅದು ಲಿಂಕನ್ನು ಒಂದು ಹೊಸತು ಓಪನ್ ಮಾಡಿ ಬಿಡ್ತದೆ. ಸೊ ಈ ಲಿಂಕ್ ಈಗ ವೆಬ್ಸೈಟ್ ರಿಲೀಸ್ ಆಗಿದೆ. ಈ ಲಿಂಕನ್ನು ಯೂಸ್ ಮಾಡಿ ಯಾರು ಬೇಕಿದ್ರೂ ಸಹ ಈ ವೆಬ್ಸೈಟನ್ನು ಆಕ್ಸೆಸ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಎಂತ ಅಂತೇಳಿದರೆ, ಈ ರೀತಿ ನೀವು ರಿಲೀಸ್ ಮಾಡಿದರೆ ಇದು ಖಾಲಿ 1 ಗಂಟೆಗೆ ಮಾತ್ರ ಲೈವ್ ಇರ್ತದೆ. ಆಫ್ಟರ್ 1 hour ಅದು ಎಕ್ಸ್ಪೈರ್ ಆಗಿರ್ತದೆ, ಈ ವೆಬ್ಸೈಟ್ ಅವೈಲೇಬಲ್ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇದನ್ನು ಪರ್ಮನೆಂಟಾಗಿ ಇಡಲಿಕ್ಕೆ ಈಗ ನಿಮ್ಮ ವೆಬ್ಸೈಟನ್ನು ಮಾಡೋದಾದರೆ ನಿಮಗೆ ಅದು ಪರ್ಮನೆಂಟಾಗಿ ಇಡ್ಬೋದು. ಅಟ್ಲೀಸ್ಟ್ ಮೋರ್ ದೆನ್ ಒನ್ ಅವರ್ ನಿಮಗೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನೀವು ಲಾಗಿನ್ ಆಗ್ಬೋದು ಅಥವಾ ಸೈನಪ್ ಆಗ್ಬೋದು. ನೀವೀಗ ಇಲ್ಲಿ ಸೈನಪ್ ಆದರೆ ಎಂತ ಹಣ ಕೊಡುವ ಎಂತ ಅಗತ್ಯ ಇಲ್ಲ, ಫ್ರೀಗೆ ಜಸ್ಟ್ ಕ್ಲಿಕ್ ಕೊಡಿ ಸೈನಪ್ ಅಂತೇಳಿ. ಇಲ್ಲಿ ನಿಮ್ಮ ಗಿಟ್ ಹಬ್ ಅಕೌಂಟನ್ನು ಅಥವಾ ಯಾವುದಾದ್ರೂ ಬೇರೆ ಗಿಟ್ಲ್ಯಾಬ್, ಬಿಟ್ ಬಕೆಟ್ ಅಥವಾ ಡೈರೆಕ್ಟ್ ಇಮೇಲನ್ನು ಹಾಕಿ ಇಮೇಲ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿ. ನೀವು ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಕಾಣ್ತದೆ. ನಾನು ಆಲ್ರೆಡಿ ಲಾಗಿನ್ ಆದೆ. ಇಫ್ ನೀವು ಲಾಗಿನ್ ಆಗೋದಿದ್ರೆ ನೀವು ಲಾಗಿನ್ ಆಗಿ ಒಂದ್ಸಲ ನೀವು ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಕಾಣ್ತದೆ. ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಸೈಟ್ಸ್ ಅಂತೇಳಿ ಕಾಣ್ತದೆ. ಇಲ್ಲಿ ವಾಪಸ್ ಅದೇ ಕಾಣ್ತದೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಸೈಟ್ ಔಟ್ಪುಟ್ ಫೋಲ್ಡರ್ ಹಿಯರ್ ಅಂತ. ಸೊ ಇಲ್ಲಿ ನೀವು ವಾಪಸ್ ಕ್ಲಿಕ್ ಕೊಟ್ಟರೆ ನಿಮಗೆ ವಾಪಸ್ ಅದನ್ನು ಸೆಲೆಕ್ಟ್ ಮಾಡ್ಬೋದು ಯಾವ ಫೋಲ್ಡರಲ್ಲಿ ಉಂಟು ಅಂತ. ನಾನು ಸೆಲೆಕ್ಟ್ ಮಾಡಿದ್ದೆ HTML and CSS ಅಂತ. ನಾನೀಗ ಅಪ್ಲೋಡ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ವಾಪಸ್ ಅದು ಕೇಳ್ತದೆ ಅಪ್ಲೋಡ್ ಮಾಡ್ಬೋದಾ ಅಂತ. ಸ್ವಲ್ಪ ಹೊತ್ತಾಗ್ತದೆ. ಓಕೆ, ಹೀಗೆ ಆದ ನಂತರ ಈಗ ಆಲ್ರೆಡಿ ವೆಬ್ಸೈಟ್ ಅಪ್ಲೋಡ್ ಆಯಿತು ಹಾಗೆ. ಓಕೆ, ಸೊ ಇದು ಉಂಟಲ್ಲ, ಇದು ಪರ್ಮನೆಂಟ್ ವೆಬ್ಸೈಟ್ ಅಂತ ಹೇಳಿದ್ರೆ ಇದು 1 ಗಂಟೆ ಆದ ನಂತರ ಎಕ್ಸ್ಪೈರ್ ಅಂತ ಆಗೋದಿಲ್ಲ. ಇದನ್ನು ನೀವು ಎಲ್ಲಿ ಬೇಕಿದ್ರೂ ಸಹ ಯೂಸ್ ಮಾಡ್ಬೋದು. ನಿಮ್ಮ ವೆಬ್ಸೈಟನ್ನು ಹೋಸ್ಟ್ ಮಾಡ್ಬೋದು ಅಥವಾ ನಿಮಗೆ ಯಾರಿಗಾದ್ರೂ ವೆಬ್ಸೈಟ್ ಮಾಡಿ ಅವರಿಗೆ ಕಳಿಸ್ಬೇಕಿದ್ರೆ ಅವರಿಗೆ ಸಹ ಇದನ್ನು ಕಳಿಸ್ಬೋದು. ಇದೆಂತ ಪೇ ಮಾಡುವ ಅಗತ್ಯ ಇಲ್ಲ ಇದಕ್ಕೆ. ಈಗ ಆಲ್ರೆಡಿ ಅದೊಂದು ಡೊಮೈನನ್ನು ಜನ್ರೇಟ್ ಮಾಡಿ ಕೊಟ್ಟಿದೆ ನನಗೆ. ಈಗ ನನಗೆ ಅದನ್ನು ಚೇಂಜ್ ಮಾಡಬೇಕಿದ್ರೆ ನಾನು ಇಲ್ಲಿ ಬಂದು ಡೊಮೈನ್ ಸೆಟ್ಟಿಂಗಿಗೆ ಕ್ಲಿಕ್ ಕೊಟ್ಟರೆ ಇಲ್ಲಿ ನನಗೆ ಇದರ ಡೊಮೈನನ್ನು ಚೇಂಜ್ ಮಾಡ್ಬೋದು. ಸೊ ಇದನ್ನು ನಾನು ಕಸ್ಟಮೈಸ್ಡ್ ನೇಮ್ ಕೊಡ್ತೇನೆ, ಮಂಜುನಾಥ್ ವೆಬ್ಸೈಟ್ HTML CSS ಕನ್ನಡ. ಸ್ವಲ್ಪ ಲಾಂಗ್ ಉಂಟು ಬಟ್ ತೊಂದರೆ ಇಲ್ಲ. ಸೊ ಹೀಗೆ ಕೊಟ್ಟ ತಕ್ಷಣ ನಾನೀಗ ವಾಪಸ್ ಈ ಲಿಂಕಿಗೆ ಹೋದರೆ
ಇದನ್ನು ಕ್ಲೋಸ್ ಮಾಡ್ತೇನೆ. ಸೊ ನನ್ನ ವೆಬ್ಸೈಟ್ ರೆಡಿ ಆಗಿ ಉಂಟು, manjunath-website html/css kannada.netlify.com. ಈಗ ನಿಮ್ಮ ಹತ್ರ ಆಲ್ರೆಡಿ ಒಂದು ಡೊಮೈನ್ ಉಂಟು, ನನ್ನ ಹತ್ರ ಹೇಗೆ manjunath-shenoy.in ಉಂಟು, ಹಾಗೆ ನಿಮ್ಮ ಹತ್ರ ನಿಮ್ಮ ಹೆಸರು ಅಥವಾ ನಿಮ್ಮ ಬಿಸ್ನೆಸ್ ಇದು ಡೊಮೈನ್ ಆಲ್ರೆಡಿ ಇದ್ದರೆ ನೀವು ಅದನ್ನು ಸಹ ಲಿಂಕ್ ಮಾಡ್ಬೋದು. ಎಂತ ಅದಕ್ಕೆ ಸಹ ಪೇ ಮಾಡುವ ಅಗತ್ಯ ಇಲ್ಲ. ಆ್ಯಡ್ ಎ ಡೊಮೈನ್ ಅಂತೇಳಿ ಕ್ಲಿಕ್ ಕೊಟ್ಟು ಇಲ್ಲಿ ನಿಮ್ಮ ಡೊಮೈನನ್ನು ಎಂಟರ್ ಮಾಡ್ಬೋದು, shenoy.in. ಸೊ ಇಲ್ಲಿ ವೆರಿಫೈ ಅಂತೇಳಿ ಕೊಟ್ಟು ಆ ವೆರಿಫಿಕೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಳ್ತದೆ ಅದು. ಅಂದರೆ ಬೇರೆ ಬೇರೆ ಪ್ರೊವೈಡರಿಗೆ ಬೇರೆ ಬೇರೆ ಇರ್ತದೆ. ನೀವೀಗ ಗೋಡ್ಯಾಡಿಯಲ್ಲಿ ಕ್ರಿಯೇಟ್ ಮಾಡಿದರೆ ಅಥವಾ ನೇಮ್ ಚೀಪಲ್ಲಿ ಕ್ರಿಯೇಟ್ ಮಾಡಿದರೆ ಬೇರೆ ಬೇರೆ ಪ್ರಾಸೆಸ್ ಇರ್ತದೆ. ಬಟ್ ಇನ್ ದ ಎಂಡ್ ನಿಮಗೆ ನಿಮ್ಮ ಡೊಮೈನಲ್ಲೇ ನಿಮಗೆ ಈ ವೆಬ್ಸೈಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಫ್ ನಿಮ್ಮ ಹತ್ರ ಡೊಮೈನ್ ಇಲ್ಲ, ನೀವು ಅದನ್ನು ಇನ್ನೂ ಸಹ ಪರ್ಚೇಸ್ ಮಾಡಿ ಇರೋದಿದ್ದರೆ ನಿಮಗೆ ಕಸ್ಟಮ್ ಆಗಿ ಇಲ್ಲಿ ಎಂಥ ಹೆಸರು ಬೇಕು ಅದನ್ನು ಹಾಕಿ .netlify.app ಅಂತೇಳಿ ಇರ್ತದೆ. ಇದು ನಿಮಗೆ ಪೋರ್ಟ್ಫೋಲಿಯೋ ವೆಬ್ಸೈಟ್ ಎಲ್ಲ ರಿಲೀಸ್ ಮಾಡಲಿಕ್ಕೆ ತುಂಬ ಸುಲಭದ ಕೆಲಸ. ನೀವು ಈ ಲಿಂಕನ್ನು ಅಥವಾ ಈ ವೆಬ್ಸೈಟನ್ನು ಯೂಸ್ ಮಾಡಿ ನಿಮಗೆ ಬೇರೆ ಕ್ಲೈಂಟ್ಸ್ ಹತ್ರ ಪ್ರಾಜೆಕ್ಟ್ಸ್ಗಳನ್ನು ಎಪೀಲ್ ಮಾಡೋದು ಅಥವಾ ಅವರಿಗೆ ಎಂಥರು ಡೆಮೋ ಕೊಡಲಿಕ್ಕಿದ್ರೆ ಡೆಮೋ ಕೊಡೋದು ಹಾಗೆಲ್ಲ ಮಾಡಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ವೆಬ್ಸೈಟನ್ನು ರಿಲೀಸ್ ಮಾಡಿದ್ದೇವೆ. ಇದು ರಿಲೀಸ್ ಆದ ವೆಬ್ಸೈಟ್ ನಿಮಗೆ ಗೂಗಲಲ್ಲಿ ಅಥವಾ ನೀವು ಯಾವುದೇ ಈ ಭೂಮಿಯಲ್ಲಿ ಯಾವುದೇ ಭಾಗದಲ್ಲಿ ಕೂತ್ಕೊಂಡು ಇಂಟರ್ನೆಟನ್ನು ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಸೊ ಹಾಗಾಗಿರೋದ್ರಿಂದ ನಿಮ್ಮ ವರ್ಕನ್ನು ನೀವು ರಿಲೀಸ್ ಮಾಡಿದ್ದೀರಿ. ಸುಲಭದ ಕೆಲಸ ರಿಲೀಸ್ ಮಾಡಲಿಕ್ಕೆ, ಅಷ್ಟೆಂತ ಟಫ್ ಇಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ನಿಮ್ಮ ವೆಬ್ಸೈಟ್ಗಳನ್ನು ನಿಮ್ಮ ಕಂಪ್ಯೂಟರಲ್ಲೇ ಬಿಡುವ ಬದಲು ನೀವು ಅದನ್ನು ರಿಲೀಸ್ ಮಾಡಬೇಕು. ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು HTML ಮತ್ತು CSS ಅಲ್ಲಿ ನಾನು ವೆಬ್ಸೈಟ್ ಬಿಲ್ಡ್ ಮಾಡಿದೆ ಅಲ್ಲ, ಅದನ್ನು ಹೇಗೆ ಬಿಲ್ಡ್ ಮಾಡಿದೆ ಅಂತೇಳಿ ನೋಡಬೇಕಿದ್ರೆ ನೀವು ಈ ವಿಡಿಯೋನ ಕ್ಲಿಕ್ ಮಾಡ್ಬೋದು. ನಿಮಗೆ ಈ ರೀತಿ ವಿಡಿಯೋಗಳು ಬರ್ತಾ ಇರ್ತದೆ, ಎವ್ರಿ ವೀಕ್ ನಾನು ಹಾಕ್ತೇನೆ. ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಎಂಥರ ಡೌಟ್ ಇದ್ದರೆ ಕಮೆಂಟ್ಸ್ ಸಹ ಹಾಕಿಬಿಡಿ ಕಮೆಂಟ್ ಸೆಕ್ಷನಲ್ಲಿ. ನಾನಲ್ಲಿ ಜಾಯ್ನ್ ಆಗ್ತೇನೆ ನಿಮಗೆ ಡಿಸ್ಕಷನ್ ಒಟ್ಟಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.